ಹೋಗು ಅಮ್ಮ. ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಸಂತೋಷ ಆಗುವಂತ ಒಂದ್ ಹಬ್ಬ. ಗಂಡ್ ಮಕ್ಳಿಗೆ ದುಃಖ ಆಗುತ್ತಾ? ಬೆಕ್ಕು ಜಾಸ್ತಿ ಆಡ್ತಿದ್ಯಾ ನೀನು, ಇರಂಗಿದ್ರೆ ಇರು, ಇಲ್ಲದ್ರೆ ಮನೆ ಬಿಟ್ಟು ಹೋಗ್ತಾ ಇರೋದು. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಪ್ರೀತಿಯ ಹಾರೈಕೆ ಸದಾ ನಮ್ಮ ಫ್ಯಾಮಿಲಿ ಮೇಲೆ ಹಾಗೂ ನನ್ನ ಹೆಂಡತಿ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ, ಎಸ್, ಪ್ರತಿ ವರ್ಷಕ್ಕೆ ನಾನು ಹಬ್ಬಕ್ಕೆ ವಿಡಿಯೋ ಮಾಡೋದಾದರೆ ನೀವುಗಳೆಲ್ಲ ಬಿಡ್ತೀರಾ? ಖಂಡಿತವಾಗ್ಲೂ ಈ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟು ನಾನು ಎಲ್ರಿಗೂ ವಿಶಸ್ ತಿಳಿಸ್ಬಿಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತು ನಾನು, ನೀವೆಲ್ಲರೂ ಕೇಳ್ತೀರ ಬ್ರೋ ಫ್ಯಾಮಿಲಿ ಜೊತೆ ಮಾಡಿ, ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ ಅಂತ. ಸೊ ಹೊಸ ದಂಪತಿಗಳು, ಸೊ ಜೋಡಿಗಳನ್ನ ಒಂದೊಂದು ಮನೆಗಳಿಗೆ ಕರೀತಾರೆ, ಅರ್ಶಿನ ಕುಂಕುಮಕ್ಕೆ ಕರೀತಾರೆ, ಪೂಜೆಗಳಿಗೆ ಕರೀತಾರೆ. ಸೊ ಎಲ್ಲ ಮನೆಗಳಿಗೆ ಹೋಗಿ ಅಂದರೆ ಇವತ್ತಿನ ದಿನ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ನನ್ನ ವ್ಲಾಗಲ್ಲಿ ಮಜಾ ಮಸ್ತಿ ಯಾವತ್ತೂ ಇದ್ದೇ ಇರುತ್ತೆ. ಎಸ್, ಇವತ್ತು ಹಬ್ಬದ ದಿವಸ ನೋಡ್ಬೋದು ಡೀಸೆಂಟಾಗಿ ನಾನು ಯೂಶ್ವಲಿ ವೈಟ್ ತುಂಬ ಇಷ್ಟಪಡ್ತೀನಿ. ಸೊ ಅದಕ್ಕೆ ವೈಟ್ ಹಾಕ್ಕೊಂಡಿದ್ದೀನಿ. ಸೊ ವೈಟ್ ಈಸ್ ಪೀಸ್ ಆಫ್ ಲವ್, ಲವ್ ಆಫ್ ಪೀಸ್ ಹೇಳಬೇಕು ಅಂತ ಹೇಳ್ತೀನಿ ನಾನು ಒಂದೊಂದು ಟೈಮು. ಸೊ ಓಕೆ, ನಮ್ಮನೇಲಿ ವರಮಹಾಲಕ್ಷ್ಮಿ ಕೂರಿಸಿಲ್ಲ, ಯಾಕಂದರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹಾಗೆ ನಮ್ಮಮ್ಮ ಯಾವಾಗಲೂ ವರಮಹಾಲಕ್ಷ್ಮಿ ದೇವ್ರನ್ನ ತುಂಬ ಚೆನ್ನಾಗಿ ಕೂರಿಸ್ತಾರೆ. ಸೊ ನಾನು ಯಾವಾಗಲೂ ಅಲ್ಲೇ ಹೋಗಿ ಇನ್ನೂ ಹಬ್ಬದ ಊಟ ತಿನ್ನೋದು, ಹಬ್ಬದ ವಾತಾವರಣನ ಅನುಭವಿಸೋದು. ಸೊ ಅಪಾರ್ಟ್ಮೆಂಟಲ್ಲಿದ್ದೀವಿ, ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ನಾನು ಕ್ರೂ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ವಿಶೇಷ ಏನಪ್ಪ ಅಂತಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ಕ್ರೂ ಹಬ್ಬಕ್ಕಲ್ಲಿ ಬರ್ತಿರೋದು. ಸೊ ಅದೊಂದು ವಿಶೇಷ ಅಂತ. ಸೊ ಗೈಸ್, ನಾನೊಬ್ಬನೇ ಹೆಂಗಿರ್ತೀನಿ ಹೇಳಿ? ನಮ್ಮ ಮನೆ ಲಕ್ಷ್ಮಿ ನಾನು ತೋರಿಸ್ಲಿಲ್ಲ ಅಂತಂದರೆ ದೇವ್ರು ಒಳ್ಳೇದು ಮಾಡ್ತಾನ. ಸೊ ನಮ್ಮ ಮನೆ ಲಕ್ಷ್ಮಿ ರೆಡಿ ಆಗ್ತಿದ್ದಾಳೆ. ಆ್ಯಕ್ಚುಲಿ ಅವಳು 1.5 ಅವರ್ 2 ಅವರ್ ಬೇಕು ರೆಡಿ ಆಗ್ತಿದ್ದಾಳೆ. ಎಲ್ಲ ಸುಳ್ಳು. ಇವಾಗ ಓಕೆ, ಫಸ್ಟ್ ಜನಗಳಿಗೆ ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲಾರ ಮನೇಲೂ ಲಕ್ಷ್ಮಿ ಬರಲಿ, ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಯಾವಾಗಲೂ ಹ್ಯಾಪಿ ಆಗಿರಿ. ಅದೇ, ಈಗ ನೀನು ಇಷ್ಟು ಚೆನ್ನಾಗಿ ರೆಡಿ ಆಗಿದೆ, ಅದು ತೋರಿಸ್ತೀನಿ ನೀನು. ಓಕೆ, ಸೊ ವರಮಹಾಲಕ್ಷ್ಮಿ ಮದುವೆ ಆದ್ಮೇಲೆ ನಮ್ಮ ಮೊದಲನೇ ಹಬ್ಬ ತರ ಇದು. ಅಂದ್ರೆ ಹಬ್ಬ ತರ ಅಲ್ಲ, ಹಬ್ಬನೇ. ಇತ್ತೀಚೆಗೆ ಜಾಸ್ತಿ ಆಯ್ತು, ಬೇಜಾರೇನಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ, ಸೊ ಮದುವೆ ಆದ್ಮೇಲೆ ನೀನು ನನ್ನ ಜೊತೆ ಸೆಲೆಬ್ರೇಟ್ ಮಾಡೋದು. ಮುಂಚೆ ವರಮಹಾಲಕ್ಷ್ಮಿ ಮಾಡ್ತಿದ್ದೆ ನೀನು, ಮದುವೆ ಆದ್ಮೇಲೆ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆ. ಮುಂಚೆಗೂ ಈಗೂ ಏನು ಡಿಫ್ರೆನ್ಸ್? ಮುಂಚೆ ಒಬ್ಳೆ ಅಂದ್ರೆ ನಾರ್ಮಲ್ ಒಬ್ಳೆ ಹೋಗಿ ಸೆಲೆಬ್ರೇಷನ್ ಮಾಡ್ತಿದ್ರು, ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಮಾಡ್ತಿದ್ರಲ್ಲ ಆ ಥರ. ಬಟ್ ಈ ಟೈಮು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಿಮ್ಮ ಫ್ಯಾಮಿಲಿಗೆ ಬಂದು ಸೆಲೆಬ್ರೇಟ್ ಮಾಡ್ತೀನಿ. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಪೂಜೆ ಬೇರೆ ಮಾಡಿದ್ದೀನಿ. ಸೊ ಹೆಂಗೆ ಬರುತ್ತೆ ಹಂಗೆ ಮಾಡಿದ್ದೀನಿ. ಪೂಜೆ ಹೆಂಗೆ ಮಾಡಿದಲ್ಲ ಅಂತ ನಾನು ತೋರಿಸ್ತೀನಿ ನಾನು. ಸರಿ, ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿನ್ಗೆ ಏನ್ ಗಿಫ್ಟ್ ಬೇಕು ಜನಮ್ಮ? ಗಿಫ್ಟ್ ಏನ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ದಯವಿಟ್ಟು ಅವಾಗ್ಲೇ ಹೇಳಿದ್ರಲ್ಲ ಅದನ್ನ ಹೇಳ. ಏನಂತ? ಏನು ಹೇಳಿದ್ರಿ ಹೇಳ? ಜಸ್ಟ್ ಸಣ್ಣ ವಿಷಯಕ್ಕೆ ಏನ್ ಮಾಡಿದ್ರು ಗೊತ್ತಾ? ಜಸ್ಟ್ ಕುಂಕುಮ ಇಡಿ ಅಂತ ಹೇಳೋದಕ್ಕೆ ಜಾಸ್ತಿ ಆಡ್ತಿದ್ಯಾ ನೀನು, ಇರಂಗಿದ್ರೆ ಇರು, ಇಲ್ಲದ್ರೆ ಮನೆ ಬಿಟ್ಟು ಹೋಗ್ತಾ ಇರೋದಿಲ್ಲ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಗೈಸ್ ಇಲ್ಲ ಗೈಸ್, ನಾನು ಸುಮ್ಮನೆ ಅವಳಿಗೆ ಅವಾಗ ನಾನು ಅವಳನ್ನ ಸಿಕ್ಕಾಪಟ್ಟೆ ರೇಗಿಸ್ತೀನಿ ಅದಕ್ಕೋಸ್ಕರ. ಸೊ ಅವಳಿಗೆ ಅಂತ ಒಂದು ಸಣ್ಣ ಗಿಫ್ಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅವಳು ಮದುವೆ ಆದಮೇಲೆ ಅಲ್ಲಿ ಕೊಟ್ಟಿರೋಂಥ ಕಾಲುಂಗ್ರನ ಹಾಕ್ಕೊಂಡಿದ್ಲು. ಸೊ ಆದ್ದರಿಂದ ಅವಳಿಗೊಂದು ಸ್ಮಾಲ್ ಗಿಫ್ಟ್ ತೊಗೊಂಡಿದ್ದೀನಿ ಈ ಸತಿ. ಏನಾದರೂ ಒಂದು ನನ್ನ ಕೈಲಾದಷ್ಟು ಚಿಕ್ಕದು ಗಿಫ್ಟ್ಗಳನ್ನ ಕೊಟ್ಟು ಅವಳನ್ನ ಸರ್ಪ್ರೈಸ್ ಮಾಡೋದು ನನಗೆ ಖುಷಿ ಆಗುತ್ತೆ. ಈ ಸತಿ ಏನಪ್ಪ ಇವನು ಏನಾದರೂ ಒಂದು ಡೌ ಬಿಡ್ತಾ ಇರ್ತಾನೆ, ಹಂಗೆ ಹಿಂಗೆ ಇನ್ನೊಬ್ಬರನ್ನ ಸರ್ಪ್ರೈಸ್ ಮಾಡೋಂತ ಯಾರು ಬೈಕೊಳಕೋಬೇಡಿ. ಸಣ್ಣ ಸರ್ಪ್ರೈಸು, ಅದಕ್ಕೇನು ನಾವು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಂತೇಳಿದ್ರೆ ಸಣ್ಣ ಸರ್ಪ್ರೈಸ್ ಮ್ಯಾಟ್ರ್ ಆಗುತ್ತೆ. ಮದುವೆ ಆದಮೇಲೆ ಅವಳು ಒಂದು ಕಾಲುಂಗುರ ಹಾಕ್ಕೊಂಡಿದ್ಲು. ಅದು ತುಂಬ ಉದ್ದ ಇರಿಟೇಟ್ ಆಗ್ತಿತ್ತು ಕಾಲುಂಗುರ. ಏನು ಮಾಡೋದು, ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಿದ್ರು. ಅದಕ್ಕೆ ಮಾಡ್ಸೋಣ ಅಂತ ಒಳ್ಳೆ ಟೈಮ್ ನೋಡಿಕೊಂಡು ಅವಳಿಗೆ ನಾನು ಕಾಲುಂಗುರ ತಂದಿದ್ದೀನಿ. ಸೊ ನೋಡ್ಬೋದು ಕಾಲುಂಗುರ ಇದೆ. ಸೊ ಈ ಕಾಲುಂಗುರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ನೋಡ್ಬೋದು, ಇದು ಕ್ವೀನ್ ಕಾಲುಂಗುರ ಡಿಫ್ರೆಂಟಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಸೊ ನಿನಗೆ ಒಂದು ಸರ್ಪ್ರೈಸ್ ಇದೆ. ಸೊ ಪ್ರತಿ ಹಬ್ಬಕ್ಕೂ ನಿನಗೆ ಸರ್ಪ್ರೈಸ್ ತಂದಿದ್ದೀನಿ. ಸೊ ಈ ಸತಿ ಏನು ತಂದಿರ್ಬೋದು? ಡೈಮಂಡ್ ಮೂಗ್ಬಟ್.
ಏನ್ ತಂದಿರುವ ಸರ್ಪ್ರೈಸ್? ಡೈಮಂಡ್ ಅಂದ್ರೆ ಅದಕ್ಕೆ ಮೂಗ್ ಬಟ್ಟಂದೆ. ಸೊ ನಾನು ಅದನ್ನೂ ಕೊಡಿಸ್ತೀನಿ ನಿನಗೆ ಒಂದಲ್ಲ ಒಂದು ದಿವಸ. 2037 ನಾನು ಪಕ್ಕಾ ಡೈಮಂಡ್ ಕೊಡಿಸ್ತೀನಿ ನಿಮಗೆ. ಈಗ ಸದಿ ಕಣ್ಣು ಮುಚ್ಕೊಂಡಾ ಕಣ್ ತೆಗಿ. ಬಟ್ ನಮಗೇನು ಫೀಲ್ ಆಗ್ತಾ ಇಲ್ಲ. ಏಕೆ? ಯಾಕಂದ್ರೆ ಇದನ್ನ ಆಲ್ರೆಡಿ ನೋಡಿದೀನಿ. ಯಾವಾಗ ನೋಡಿದೆ? ನೀವು ಯಾರಾದ್ರೂ ಗಿಫ್ಟ್ ಕೊಡೋದ್ನ ದೇವ್ರ ಮನೇಲಿ ತಗೊಂಡ್ ಹಿಡಿತಾರ? ಆಕ್ಚುಲಿ ನಾನು ನೋಡ್ದೆ ಆಯ್ತಾ, ನನಗೆ ಗೊತ್ತಾಯ್ತಿದ್ದು, ನನಗೇನೋ ಇದು ಸರ್ಪ್ರೈಸ್ ಅಂತ ಹೇಳ್ದಾಗ್ಲೇ ನಂಗೆ ಗೊತ್ತಾಯ್ತಿದ್ದು ಅಂತ. ಸೊ ನೀವು ಬೇಜಾರಾಗ್ಬಾರ್ದು, ಸರ್ಪ್ರೈಸ್ ತರಾನೇ ಇರ್ಲಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅನ್ನೋ ತರ ಇದ್ದೆ. ಆಕ್ಚುಲಿ ನಾನು ದೇವ್ರಿಗಿಟ್ಟು ಪೂಜೆ ಮಾಡಿ ಆಮೇಲೆ ತೆಗೆದ್ರೆ ಒಳ್ಳೇದಾಗುತ್ತೆ ಅಂತ ನೋಡಿದೆ. ಆ ಗ್ಯಾಪ್ ಅಲ್ಲಿ ನೀನು ಆಲ್ರೆಡಿ ನೋಡ್ಬಿಟ್ಟಿದ್ಯಾ. ನಾನು ಇದನ್ನ ಕಾಲಂಗ್ರ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಬಿಕಾಸ್ ಕ್ವೀನ್ ತರ ಇದ್ದಿಲ್ಲ ಇದು. ನೋಡ್ದಾ, ನನ್ನ ಜೀವನದಲ್ಲಿ ನೀನು ರಾಣಿ, ಅದಕ್ಕೆ ರಾಣಿ ಕಾಲುಂಗ್ರ ತಗೊಂಡ್ಬಂದೆ. ಇದೇ ತರ ಇಷ್ಟ ಅಂತ ಹೆಂಗ್ ಗೊತ್ತಾಯ್ತು? ಏನ್ ಗೊತ್ತಾ, ನಾನು ಇದೇ ತರ ಪೀಸಸ್ನೇ ಹುಡುಕ್ತಾ ಇದ್ದೆ. ಅಂದ್ರೆ ಇದೇ ತರ ಬೇಕು ನನಗೆ, ಯೂನಿಕ್ ಆಗಿರ್ಬೇಕು. ನಮ್ಮನೆ ನೀನ್ ರಾಣಿ ಅಲ್ವಾ, ರಾಣಿ ಅಂತ ನಾನು ಹೇಳೋ ಬದಲು ಆ ರಾಣಿ ಯಾವಾಗ್ಲೂ ಜೊತೆಲಿರ್ಲಿ ಅದು ಕಾಲಲ್ಲಿ ಇರ್ಲಿ ಅಂತ. ಓ, ರಾಣಿ ಯಾವತ್ತು ಕಾಲ ಹತ್ರ ಇರ್ಬೇಕು ಅಂತ ಇವಾಗ ಅರ್ಥ ಆಯ್ತು ನಿನ್ಗೆ. ಇಲ್ಲ ಜನ ಮಾತಾಡಲ್ಲ, ಏನಿಲ್ಲ. ಕಾಲುಂಗ್ರ ಇದ್ರದ್ದು ಯೂನಿಕ್. ಇನ್ನೊಂದು ಸೆಟ್ ತಂದಿದ್ದೀನಿ ನಿನಗೋಸ್ಕರ. ಒಂದಲ್ಲ 2 ಸೆಟ್ ತಂದಿದ್ದೀನಿ. ಹ್ಯಾಪಿ? ಓ ವಾವ್, ಚೆನ್ನಾಗಿದೆ. ಚೆನ್ನಾಗಿದೆ ತಾನೆ? ಲೈಟ್ ಹತ್ರ ತೋರಿಸು, ನಮ್ಮ ಜನಗಳಿಗೆ ಗೊತ್ತಾಗ್ಲಿ. ನೋಡು, ಈ ಸಣ್ಣದು ಕೊಟ್ಟಿದ್ದೀನಿ ಅಂತ ಬೇಜಾರಾಗ್ಬೇಡ. ಬೇಜಾರಾಗಿ ಖುಷಿ ನನಗೆ. ಹೌದಾ? ಒಂದ್ ಬೇಜಾರು ಏನು? ಬಳೆ ಕೊಡಿಸ್ಲಿಲ್ಲ ನನಗೆ. ನಾನು ಹೇಳಿದ್ದೆ ಹಸಿರು ಬಳೆ ತಗೊಂಡ್ ಕೊಡಿ, ಹಸಿರು ಬಳೆನೋ ರೆಡ್ ಇವಾಗ ತಗೊಳ್ಳೋಣ ಬಿಡು. ಈಗ ಹೋಗಂತ ಹೋಯ್ತು ಒಂದು ಹಸಿರು ಬಳೆ. ಈಗ ಬಳೆ ಒಂದು ಮಿಸ್ಸಿಂಗ್ ಅಲ್ವಾ, ಹೋಗ್ತಾ ಬಳೆ ತಗೊಳ್ಳೋಣ. ಸೊ ಇನ್ನೊಂದು ಕ್ರೇಜಿ ಸರ್ಪ್ರೈಸ್ ಇದೆ. ಗೆಸ್ ಮಾಡ್ತೀಯಲ್ಲ ನನಗೆ ಗೊತ್ತಿಲ್ಲ, ಬಟ್ ಇನ್ನೊಂದ್ಸತಿ ಕಣ್ಮುಚ್ಚು. ಪಕ್ಕನಾ? ಇದು ಹೆಂಗ್ ಇಟ್ಕೊಂಡು ಕಣ್ಬಿಡ್ತೀನಿ. ಕಣ್ ತೆಗಿ. ಓ ವಾವ್, ಏನಿರ್ಬೋದು? ರಿಂಗ್ ಕೊಟ್ಟಿದ್ದೆ, 50 ಕೊಟ್ಟಾರೆ. ವಾವ್, ನಂಗೆ ಸಕ್ಕರ್ ಇಷ್ಟ ಆಯ್ತಿದ್ದು ಸೀರೆ. ಅದಕ್ಕೋಸ್ಕರ ನಿನ್ಗೆ ನಾನು ನೀನ್ ನಿಜವಾಗ್ಲೂ ಇಷ್ಟು ಒಳ್ಳೆ ಟೇಸ್ಟ್ ಇದೆಯಾ ಪ್ರಶು? ನಿನ್ನ ಮದ್ವೆ ಆಗ್ಬಿಟ್ಟೆ ಇಷ್ಟೊಂದು ಒಳ್ಳೆ ಟೇಸ್ಟ್ ಇಟ್ಟಿದ್ದೀನಿ ಅಂದ್ರೆ ಇದನ್ನ ತಗೊಳಕ್ ಟೇಸ್ಟ್ ಇರಲ್ಲ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ, ಬಿಕಾಸ್ ಎಷ್ಟು ಸಖತ್ತಾಗಿದೆ. ನಂಗೆ ಸೀರಿಯಸ್ಲಿ ನಂಗೆ ಈ ತರ ಇಷ್ಟ. ಪುಟಾಣಿ ಇದು. ನೀನ್ ಇದಕ್ಕಿಂತ ಮುಂಚೆ ನಾವು ಒಂದ್ಸತಿ ಹೋದಾಗ ನೀನ್ ಎಲ್ಲೋ ನೋಡಿದಲ್ಲ, ಈ ತರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ದಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಅದು ಹಿಂಗಿತ್ತು ನೋಡಿ. ಜಾಸ್ತಿ ಇದೇ ತರನೇ ಸ್ವಲ್ಪ ಇಯರಿಂಗ್ಸ್ ಅದೆಲ್ಲ ಇದೇ ತರ ಇಷ್ಟಪಡ್ತೀನಿ. ಲಿಟ್ರಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ಗೆ ತುಂಬಾ ಇಷ್ಟ ಆಯ್ತು ನನಗೆ. ನಂಗೆ ಮೊನ್ನೆ ನೀವು ಗಿಫ್ಟ್ ಕೊಟ್ರಲ್ಲ ಇದಕ್ಕೆ ಭೀಮನ ಅಮಾಸೆ, ಅದ್ರಕ್ಕಿಂತ ನಂಗೆ ಇದೇ ಇಷ್ಟ ಆಯ್ತು. ದಾರಿ ಹೇಳ್ಬೇಕು ಗಿಫ್ಟ್ ಕೊಟ್ಟು ಅಂತ. ಅಯ್ಯೋ, ನಾವೆಲ್ಲ ಪೂಜೆ ಎಲ್ಲ ಮಾಡಾಯ್ತು. ಇದು ಸಕ್ಕತ್ ಇಷ್ಟ ಆಯ್ತು. ಇದು ಕಾಲುಂಗ್ರ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ನನ್ಗೆ ನಿಜವಾಗ್ಲೂ ಇದನ್ನ ಬಟ್ ಕೇಳೋಣ ಒಂದ್ಸಲಿ. ಶುಕ್ರವಾರ ಹಬ್ಬ ಅಲ್ವಾ, ಅಮ್ಮಂಗ್ ಒಂದ್ಸಲಿ ಕೇಳೋಣ. ಇನ್ ಕೇಸ್ ತೆಗ್ದಿ ಹಾಕ್ಬೋದು ಅಂತ ಹೇಳಿದ್ರೆ ಹಾಕೋಣ, ಬೇಡ. ಬಟ್ ನಂಗೆ ಇದು ಇಷ್ಟ ಆಯ್ತು. ಸೊ ಇವಾಗ ಹಾಕೋದ್ ಬೇಡ ಅಂತ ಹೇಳ್ತಿದ್ದಾರೆ. ಇಷ್ಟ ರಾಣಿ ತರ ನಿಜ ಸಗದಾಗಿದೆ. ಥ್ಯಾಂಕ್ ಯು. ಕೊಡು. ಬೇಡ ಮಾಡಬೇಡ. ನಾವ್ ಹಿಂಗೆ ತರಲೆ ಮಾಡ್ತಾ ಇರ್ತೀವಿ, ಬೇಜಾರಾಗ್ಬೇಡಿ ಯಾರು ಪ್ಲೀಸಾ. ಓಕೆ ಫೈನ್, ಇವಾಗ ಹೋಗೋಣ. ಲೇಟ್ ಆಯ್ತು, ಅಮ್ಮ ಅಲ್ಲಿ ಕಾಯ್ತಾ ಇರ್ತಾರೆ. ಸೊ ಕಮಾನ್, ಲೆಟ್ಸ್ ಗೋ ಟು ನಮ್ಮ ಮನೆ. ಸೊ ಫಸ್ಟ್ ಟೈಮ್ ಮನೆಗೆ ಹೋಗ್ತಾ ಇರೋದು. ಸೊ ನನ್ನ ಹೆಂಡತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಆಗಿ ಮನೆ ಒಳಗಡೆ ಎಂಟ್ರಿ ಇಡ್ತಿದ್ದಾಳೆ. ಸೊ ತುಂಬಾ ಖುಷಿ ವಿಚಾರ. ನಾನೇ ಕಾರ್ ಓಡಿಸ್ಕೊಂಡು ನಾನೇ ಹಿಡ್ಕೊಂತೀನಿ ಕಣೆ. ಫಸ್ಟ್ ಕಾರ್ ಓಡಿಸಿ, ಎಲ್ಲ ಅದನ್ನೇ ಬೈತಾರೆ ನಿಮ್ಗೆ. ಸೀಟ್ ಬೆಲ್ಟ್ ಹಾಕೊಳ್ಳಿ, ಕಾರ್ ಓಡಿಸಿ ಅಂತ. ಸೀಟ್ ಬೆಲ್ಟ್ ಹಾಕೊಳ್ಳಿ, ನೋಳೆ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಇವಾಗ ಸಾರಿ ಕಲ್ತ್ಕೊಂತಿರೋದಾರ ಇಲ್ಲಿ ನೋಡಿ, ಹಿಂಗೆಲ್ಲ ಇದೆಯಲ್ವಾ, ಬೆಲ್ಟ್ ಬರಲ್ಲ ನನಗೆ, ಅವಾಗ ಅಲ್ಲಾಡಕ್ಕೆ ಆಗಲ್ಲ. ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಅಷ್ಟೇ ಅದೇ ಜೋಶು, ಅದೇ ಖುಷಿಲಿ ಹೋಗ್ತಾ ಇರ್ತೀನಿ. ಮುಂಚೆ ಸಿಂಗಲ್ ಆಗಿ ಪೂಜೆನ ಮಾಡ್ತಿದ್ದೆ, ಇವತ್ತು ಮಿಂಗಲ್ ಆಗಿ ನನ್ನ ಹೆಂಡತಿ ಜೊತೆ ಪೂಜೆ ಮಾಡ್ತಾ ಇದ್ದೀನಿ. ಖುಷಿ ವಿಚಾರ. ಸೊ ಬನ್ನಿ ಲೆಟ್ಸ್ ಗೋ ಟು ಅವರ್ ಹೋಮ್. ಸ್ವೀಟ್ ತೊಗೊಂಡು ಹೋಗ್ತಾ ಇದ್ದೀನಿ. ನನಗೇನಂದ್ರೆ ಸ್ವೀಟ್ ತೊಗೊಂಡು ಹೋಗಿ ಅಭ್ಯಾಸ ಯಾವಾಗಲೂ.
ನನ್ನ ಹತ್ರ 2 ಸ್ವೀಟ್ ಇದೆ, ಒಂದು ಈ ಸ್ವೀಟು, ಒಂದು ನೀನ್ ಸ್ವೀಟು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೀವು ಒಟ್ಟಿಗೆ ಹೋಗೋಣ, ಬಾ ಹೋಗು. ಒಟ್ಟಿಗೆ ಹೋಗೋಣ. ಫಸ್ಟ್ ಟೈಮ್ ಕಾಲು ಇಡ್ತಿದ್ಯಾ ಮದುವೆ ಆದಮೇಲೆ? ಬಾ, ನಾಚ್ಕೋಬೇಡ, ಹೋಗು ಹೋಗು ಹೋಗು. ಅಮ್ಮ 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 ನೋಡಿ ಎಲ್ಲ ಪ್ರಿಪೇರ್ ಮಾಡ್ತೀರಮ್ಮ. ನೋಡಮ್ಮ ಸ್ವೀಟು, ಮಾ ಟೇಕ್ ಸ್ವೀಟ್. ನೀನ್ ಬಟ್ಟೆ ಹಾಕೊಳ್ಳಲ್ವಾ? ಇದೇನ ಬಟ್ಟೆ, ಹೊಸ ಬಟ್ಟೆ, ಬೇಗ ಹಾಕೋ. ನೋಡಿ, ಹ್ಯಾಪಿ ವರಮಹಾಲಕ್ಷ್ಮಿ. ಹಾ ಥ್ಯಾಂಕ್ಸ್. ಒಂಥರ ಇರಪ್ಪ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಡ್ತೀನಿ, ಅಲ್ಲಿವರೆಗೂ ವಿಡಿಯೋ ತೆಗಿಬೇಡ ಅಂದರು ಅಮ್ಮ. ಆಮೇಲೆ ದೇವ್ರ ಪೂಜೆ ಮಾಡಿ ಆ್ಯಂಡ್ ಈ ಸತಿ ಸ್ವಲ್ಪ ಡೀಸೆಂಟಾಗಿ ಕೂರಿಸಿದ್ರು. ಎವ್ರಿ ಟೈಮ್ ಗ್ರ್ಯಾಂಡ್ ಅಂತ ಕೂರಿಸಿದ್ರಲ್ಲ, ಈ ಸತಿ ಪಾಪ ಅವರು ಕೂಡ ಏನು ಹೆಲ್ಪ್ ಮಾಡೋದಕ್ಕೆ ಯಾರೂ ಇರಲಿಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಕೊಡಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಕಂಟಿನ್ಯೂಸ್ ಆಗಿ ಏನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಬರ್ತಿದ್ದಾರೆ ಆ್ಯಂಡ್ ದೇವ್ರನ್ನ ಕೂರಿಸ್ತಾನೆ ಇದ್ದಾರೆ. ಸೊ ನೋಡ್ಬೋದು, ಅವರು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಮ್ಮ ಅಮ್ಮನಿಗೆ ಅಷ್ಟಿಷ್ಟ. ಸೊ ರಿಟರ್ನ್ ಗಿಫ್ಟ್ಸ್ಗಳು ರೆಡಿ ಇದೆ, ಬರೋರೆಲ್ರಿಗೂ ರಿಟರ್ನ್ ಗಿಫ್ಟ್ಸ್ಗಳನ್ನ ತಯಾರಿ ಮಾಡಿದ್ದಾರೆ. ಸೊ ನೋಡ್ಬೋದು. ಓ, ನಮ್ಮಮ್ಮ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನ, ಬ್ಲಾಕ್ ಮಾಡಿಬಿಟ್ಟವ್ರು ನಮ್ಮಮ್ಮ. ಸೊ ಹಬ್ಬದ ಊಟ, ಹಬ್ಬದ ವಾತಾವರಣ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆಮೇಲೆ ಎಷ್ಟೋ ಜನ ಪೆಂಡಿಂಗ್ ಮನೆಗಳಿಗೆ ಕರಿತಿದ್ರು. ಆದ್ದರಿಂದ ಕೃತಿಗೆ ಬೇಗ ಅರ್ಶಿನ ಕುಂಕುಮ ತಗೋಬಿಟ್ಟ. ನಾವು ಬೇರೆ ಮನೆಗಳಿಗೆ ಹೋಗ್ಬೇಕು ಅಂತ ಹೇಳಿದ್ವಿ. ಗಣೇಶ ಕಲೆಕ್ಷನ್ಗೆ ಕೇಳಕ್ಕೆ ಹುಡುಗರು ಬಂದಿದ್ದಾರೆ. ನನ್ನ ಹತ್ರಗಿಂತ ಜಾಸ್ತಿ ಅವಳ ಹತ್ರ ಇದೆ, ಅವಳ ಹತ್ರ ಕೇಳಿ. ನಮ್ಮನೆ ಗಣೇಶ ನಮ್ಮನೇಲಿ ಗಣೇಶ ಅಂದ್ರೆ ಯಾರು? ಹುಡುಗ ತಾನೆ. ಗಣೇಶ ನಮ್ಮನೇಲಿ ಯಾರು ಇರ್ತಾರೆ? ಅಂಕಲ್ ಫೋನ್ ಮನೇಲಿ ನಮ್ಮನ್ನ ಪೂಜೆ ಕರೀತಾ ಇದ್ದಾರೆ. ಇವಳು ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಕರೀತಾ ಇದ್ದಾರೆ. ನಾನ್ ಪೂಜೆ ಕರೀತಾ ಇರೋದು ಒಂದು ಇದ್ರಲ್ಲಿ ಹೇಳಿದೆ, ಲೇ ನನ್ನ ಕಿಂಡಲ್ ಮಾಡೋ ಮಟ್ಟಕ್ಕೂ ಬೆಳೆದಿದ್ಯಾ. ಆಮೇಲೆ ಎಷ್ಟೋ ಜನ ಲಾಸ್ಟ್ ಟೈಮು ಕಮೆಂಟ್ ಹಾಕಿದ್ರಿ, ಬ್ರೋ ಕಾರಲ್ಲಿ ಇದು ಓಡಿಸ್ಬೇಕಾದ್ರೆ ವಿಡಿಯೋ ಮಾಡಬೇಡಿ ಅಂತ. ಅದಕ್ಕೋಸ್ಕರ ನಾನು ಹಿಡ್ಕೊಂಡಿಲ್ಲ, ಇವಳು ಗಿಡ ಕೇಳಿದ್ದೀನಿ. ಆ್ಯಂಡ್ ನಾನು ಏನೇ ಮಾಡಿದ್ರು ರೋಡ್ನ ಮುಂದೆ ನೋಡಿಕೊಂಡೇ ಓಡಿಸೋದು. ಸೊ ನಿಮ್ಮ ಸೇಫ್ಟಿ, ನೀವು ನನ್ನ ಮೇಲೆ ಇಟ್ಟಿರೋ ಕಾಳಜಿಗೆ ತುಂಬ ಹೃದಯ ಧನ್ಯವಾದ. ಇವಳು ಹೋಗಿ ಬಂದಮೇಲೆ ನಮಗೆ ತುಂಬ ಬೇಕಾಗದವರು, ನಮ್ಮನ್ನು ತುಂಬ ಇಷ್ಟಪಡೋರು ಒಂದಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿದ್ದು. ಒಂದಷ್ಟು ರಿಟರ್ನ್ ಗಿಫ್ಟ್ಗಳು ಕೊಟ್ಟ ಮೇಲೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಬ್ಬರು ಸಕ್ಕದಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ನನ್ನ ಹೆಂಡತಿ ಅನ್ಬಾಕ್ಸ್ ಮಾಡ್ತಾಳೆ. ಆ್ಯಕ್ಚುಲಿ ನನ್ನ ಹೆಂಡತಿಗೆ ತುಂಬ ಇಷ್ಟ ಆಗೋ ಗಿಫ್ಟು. ಸೊ ನನ್ನ ಹೆಂಡತಿ ಓಪನ್ ಮಾಡ್ತಾಳೆ. ಜನಮ್ಮ ಓಪನ್ ಮಾಡೋ ಜನಮ್ಮ ಗಿಫ್ಟ್ನ. ಸೊ ಈಗ ಓಪನ್ ಮಾಡ್ತಿದ್ದಾಳೆ ಗಿಫ್ಟ್ನ. ಸೊ ನೀವು ನೋಡ್ಬೋದು, ನೋಡಿ ಇಲ್ಲಿ ತಿರುಪತಿ ತಿಮ್ಮಪ್ಪ. ಇವಳಿಗೆ ತಿರುಪತಿ ಅಂದರೆ ತುಂಬ ಇಷ್ಟ. ಅಪ್ಪ ನನಗೆ ಹೇಳ್ಕೊಳಕ್ಕೆ ಆಗಲ್ಲ, ನಾನು ತುಂಬಾ ನಂಬ್ತೀನಿ ತಿರುಪತಿ ದೇವ್ರನ್ನ, ಸಾಯಿಬಾಬಾನ, ಆತರ ಎಲ್ಲ. ಅಂದ್ರೆ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ. ಅಜ್ಜ ಆತರ ಎಲ್ಲ ಗೊತ್ತಲ್ವಾ, ಮಂಗ್ಳೂರಿಗೆಲ್ಲ ಹೋಗ್ತಾ ಇರ್ತೀವಿ ಅಂತ. ಸೊ ನನ್ಗೆ ಹೆಂಗೆ ಅಂದ್ರೆ, ನಾನು ಫುಲ್ಲು ಅದೇನೋ ದಾಸಳ ಆಗ್ತಾರೆ ಅಂತ ಗೊತ್ತಲ್ವಾ, ದಾಸರ ಆಗ್ತಾರೆ ಅಂತ, ಆ ತರ ತಿರುಪತಿ ದೇವ್ರಿಗೆ ನಾನು ದಾಸಿ ಆಗಿದ್ದೀನಿ. ಅಷ್ಟು ಇಷ್ಟ ನಂಗೆ ತಿರುಪತಿ ದೇವ್ರು. ಸೊ ಈ ಫೋಟೋ ಕೊಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೊನ್ನೆನೂ ಅಷ್ಟೇ, ಮೊನ್ನೆನೂ ತಿರುಪತಿ ಕಾರಿಗೆ ಇಡೋದಕ್ಕೆ ಅಂತ ಕೊಟ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇವತ್ತು ಒಂದ್ ಸಿಕ್ತು. ಹೆಂಗೆ ಅಂದ್ರೆ ನಮ್ಮ ಮನೆಗೆ ಹೆಂಗೆ ಬರ್ತಾ ಇದ್ದಾರೆ. ಹೌದು, ಅದು ನನಗೆ ಖುಷಿ ಆಗ್ತಿದೆ. ನಾವಂತೂ ತಿರುಪತಿಗೆ ಹೋಗಕ್ ಆಗ್ತಿಲ್ಲ, ಬಟ್ ದೇವರು ನಮ್ಮ ಮನೆಗೆ ಅವ್ರ ರೂಪದಲ್ಲಿ ಬರ್ತಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ ನಿಜ. ನಾನಂತೂ ಅಂದ್ರೆ ಮುಂಚೆ 2 months ಒಂದ್ಸ ಆತರ ಎಲ್ಲ ಹೋಗ್ತಾ ಇದ್ದೆ, 2 months ಒಂದ್ಸ ಆತರ ಎಲ್ಲ. ಬಟ್ ಇವಾಗ ಮದುವೆ ಆದಾಗಿಂದ ಹೋಗೋಕ್ಕಾಗಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು, ಯಾಕೋ ಆಗ್ತಾ ಇಲ್ವಲ್ಲ ಅಂತ. ಬಟ್ ಅವರೇ ಅದೇ ಹೇಳ್ತಾರಲ್ಲ, ನಾವು ತುಂಬ ಮನಸಾರೆಯಿಂದ ಪೂಜೆ ಮಾಡಿದರೆ, ಭಕ್ತಿ ಇದ್ದರೆ ದೇವರೇ ನಮ್ಮ ಮನೆಗೆ ಬರ್ತಾರೆ ಅಂತ. ಸೊ ನನಗಿದು ಹಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಟ್ಟಿರೋರು ಎಲ್ರಿಗೂ. ಆ್ಯಂಡ್ ಎಷ್ಟೋ ಮನೆ ಕರೀತಿದ್ದಾರೆ ನಮ್ಮನ್ನ. ಡೇ ಫುಲ್ ಕಂಪ್ಲೀಟ್ ಅನ್ನಿಸ್ತು, ಬಿಕಾಸ್ ನನಗೆ ತಿರುಪತಿ ಸಿಕ್ಕಿರೋದೇ ನನಗೆ ಇವತ್ತಿನ ಡೇನೇ ಫುಲ್ ಆಗೋಯ್ತು. ಅಷ್ಟು ಇಷ್ಟ ಆಯಿತು. ಅವಳು ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಜನಮ್ಮ ಇಲ್ಲಿಡು, ನಾನು ಕಪ್ಪ ಕಾಣಿಸ್ತೀನಿ ಸ್ವಲ್ಪ ಆಯ್ತಾ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ಎಷ್ಟೋ ಮನೆಗಳಿಗೆ ಕರೆದಿದ್ರೆ ಹೋಗ್ತಾ ಇದ್ದೀನಿ. ಒಂದೇನಂದರೆ ಇವಳು ರಾಣಿ ಥರ ಕೂತಿದ್ದಾಳೆ, ನಾನು ಡ್ರೈವರ್ ಥರ ಓಡಿಸ್ತಾ ಇದ್ದೀನಿ.
ಬೇಡ ನೀನ್ ಡ್ರೈವ್ ಮಾಡ್ತೀನಿ ಅಂತ ಅಂತ್ಯ ಇಂಥ ಚಿಕ್ಕ ರೋಡಲ್ಲಿ ಡ್ರೈವ್ ಮಾಡ್ಬೇಕಲ್ಲ ಅದನ್ನ ಎಷ್ಟೇ ಮಾಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ಇನ್ನೊಂದು ಮನೆಗೆ ಹೋಗ್ತಾ ಇದೀವಿ. ಆಕ್ಚುಲಿ ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದೀವಿ ಇವಾಗ. ಅವರು ದಂಪತಿ ನೀವು ಬರಲೇಬೇಕು ಅಂತ ಫಿಕ್ಸ್ ಮಾಡಿದ್ದಕ್ಕೆ ಅವ್ರ ಮನೇಲಿ ಇನ್ನೂ ಸಖತ್ತಾಗಿ ಕೂರಿಸಿದ್ದಾರೆ. ಆ್ಯಕ್ಚುಲಿ ಎಷ್ಟು ಲಕ್ಷಣವಾಗಿ ಕೂರಿಸಿದ್ದಾರೆ ಅಂದ್ರೆ ಅವ್ರು ಒಂದು ಸ್ಟೋರಿ ಹಾಕಿರೋ ಅದು ನೋಡಿ ಹೋಗ್ತಾ ಇದೀವಿ. ಆ್ಯಂಡ್ ಅವ್ರು ಬರಲೇಬೇಕು ಅಂತ ಹೇಳಿದ್ರು. ಸೊ ದೀಪಾ ಆಂಟಿ ಮನೆ ಅಂತ. ಸೊ ಇವಳು ದೀಪಕ್ ಅಂತ ಕರ್ತಾರೆ, ನಾನು ಆಂಟಿ ಅಂತ ಕರ್ತೀನಿ, ಯಾರು ಬೇಜಾರಾಗ್ಬಿಡಿ. ಸೊ ಈಗ ಹೋಗ್ತಾ ಇದೀವಿ ಅವ್ರ ಮನೆಗೆ. ನಿನಗೆ ಅಕ್ಕ ಅಂತ ಹೇಳಿ, ನಾನು ಆಂಟಿ ಅಂತಾನೆ ಕರಿತೀನಿ. ಯಾಕಂದ್ರೆ ನಾನೇನು ಅಕ್ಕ ಅಂತ ಕರೆ ನಾನು ಅಂಕಲ್ ಆಗ್ಬಿಡ್ತೀನಿ. ಅದಕ್ಕೆ ನನಗೆ ಆಂಟಿ ಅಂದ್ರೆ ನಂಗೆ ಸಮಾಧಾನ ಆಗುತ್ತೆ, ನಾನು ಚಿಕ್ಕವನಾಗುತ್ತೆ ಅಂತ. ಅಕ್ಕ ಅವರ ಮನೆಗೆ ಹೋಗ್ತಾ ಇದೀವಿ. ಕಮಾನ್ ಲೆಟ್ಸ್ ಗೋ. ನಾನು ಇಲ್ಲಿ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಆದ್ರೆ ನಮ್ಮ ಅಕ್ಕ ದೀಪಾಸ್ ಕಲೆಕ್ಷನ್ ಸ್ಯಾರಿ ಬಗ್ಗೆ ಹೇಳು ಅಂತ ಹೇಳ್ತಿದ್ದಾರೆ. ದೀಪಾ ಕಲೆಕ್ಷನ್ ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ನನಕ. ದೀಪಾ ಕಲೆಕ್ಷನ್ ದಯವಿಟ್ಟು ಹೋಗಿ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಅವರು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. 70Kನಾ 50K ಇದ್ದಾರೆ ನೋಡಿ. ನಾನು ಬಂದಿರೋದು ಅಷ್ಟೇ ಕುಂಕುಮ ತಗೊಂಡೋಗೋಣ ಅಂತ. ಆದರೆ ಈ ಹೆಣ್ಮಕ್ಳು ಸೇರ್ಕೊಂಡ್ರೆ ಏನ್ ಮಾಡ್ತಾರೆ ನೋಡಿ. ಇವ್ರದ್ದು ದೀಪಾಸ್ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ಸೀರೆ ತೋರಿಸಿ ಅಂತಿದ್ದಾರೆ ನೋಡಿ. ಇನ್ನು ನಮ್ಮ ಕತೆ ಮುಗೀತು. ಯೋಚನೆ ಮಾಡಿ, ಇವ್ರ ಕಲೆಕ್ಷನ್ನ ಹೆಚ್ಚಿಸ್ಕೊಳಕ್ಕೆ ನಮ್ಮ ಕನೆಕ್ಷನ್ ಅನ್ನ ಖಾಲಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾರ್ದು ಜನ ನೋಡ್ತೀಯ ನೋಡು ಎಷ್ಟು ಸಾರಿ ಇದ್ರೆ ಸಾಕಲ್ಲ. ಏನ್ ಗೊತ್ತಾ, ಒಂದ್ ಬಳೆ ಒಂದ್ ಸಾರಿ ಇದ್ರೆ ಸಾಕು ಅಷ್ಟೇ. ನೋಡಿ ನಮ್ಮ ಅಕ್ಕ ದೀಪಾಸ್ ಕಲೆಕ್ಷನ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಟ್ಯಾಕ್ಸ್ ಹಾಕ್ಸಕ್ಕೆ ಅಂತ ನನ್ಗೆ ಗೊತ್ತಾಯ್ತು. ಇಲ್ಲಿ ನೋಡಿ ನಾನು ರೆಡ್ ಕಲರ್ ಶರ್ವಾಣಿ ಹಾಕೊಂಡಿದ್ಯಾ? ಹೌದಾ? ಚೇರ್ ಮೇಲೆ ಕೂತಿದ್ಯಾ? ನೋಡಿ ಇಲ್ಲಿ ಹರ್ಷಿತಾ ಹೌದು ಹೆಂಗಿದೀನಿ ನೋಡಿ. ನಾನು ಆ ಕಪ್ಗಿದ್ರು ಆ ಲುಕ್ ನೋಡಿ. ಲುಕ್ ಯಪ್ಪ ಅಕ್ಕ ಶುಂಠಿ ಜಜ್ಜ್ ಹಾಕ್ರಿ. ಶ್ರೀವಿದ್ಯಾ ಶ್ರೀಯರಿದೆ ಫೋಟೋ. ಇದು ನೋಡು ನಾನು ಕ್ಯೂಟ್ ಆಗಿದ್ದೀನ. ನೋಡಿ ಹಿಂಗಿದ್ದಾಳೆ ಅವಳು, ಹೆಂಗಿದ್ದಾಳೆ ಹಂಗೆ. ಮ್ಯಾಂಡೇಟ್ರಿ ಕೆಲಸ. ಆದರೆ ಗಂಡು ಮಕ್ಕಳು ಇದು ಹೆಣ್ಮಕ್ಳು ಮಾಡ್ತಿರ್ಬೇಕಾದ್ರೆ ಗಂಡು ಮಕ್ಳು ಹೆಂಗಿರುತ್ತೆ ಅಂದರೆ ಅನಾಥ ಮಗುವಾದೆ. ಮುಡಿಸ್ಬೇಕಾ ನಾನು ಇದು ಮಾಡ್ಬೇಕು ಅನ್ಕೊಂಡು. ಮಕ್ಕಳು ಚೆನ್ನಾಗಿ ನಡ್ಸ್ಕೊತಾರಕ್ಕ. ಕಾಲಿಗೆ ಬೀಳಿಸೋ ಒಳ್ಳೇದಾಗಲಿ ನಿನಗೆ. ನೀನು ಅನ್ಕೊಂಡಿರೋದೆಲ್ಲ ಆಗಲಿ. ನಾನು ಯಾವಾಗ ನಿನ್ನ ಜೊತೆ ಇರ್ತೀನಿ. ಓಕೆನಾ? ಬಾ ಅಷ್ಟೇ ಅವಳು ಬೇಕಾಗಿರೋದು ನನ್ನ ಹೆಂಡತಿಗೆ. ನೋಡಿ ಅವ್ರಿಗೆ ಅಂತ ದೀಪಾಸ್ ಕಲೆಕ್ಷನಿಂದ ಒಂದು ಇಷ್ಟಪಟ್ಟಿದ್ದು ಗಿಫ್ಟು. ಈಗ ಕಳೆ ಬಂತು ಕಣೆ ಹಬ್ಬಕ್ಕೆ. ಇದು ಅಜ್ಜಿ ನೆಕ್ಸ್ಟ್ ಟೈಮ್ ನೀನು ಹಾಕ್ಬೇಕು ಚಿನ್ನದ ಬೆಳೆ. ಆದಮೇಲೆ ನಮ್ಮ ರಿಷಾನ್ ನೋಡೋಕ್ಕೆ ನಾನು ನನ್ನ ತಂಗಿ ಮನೆಗೆ ಬಂದೆ. ಅಲ್ಲೂ ಕೂಡ ಅರ್ಶಿನ ಕುಂಕುಮ ಇಸ್ಕೋಬೇಕಾಯ್ತು. ನಾನು ರಿಷಾ ಜೊತೆ ಆಟ ಆಡ್ತಿದ್ರೆ ನಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಚೂಟಿ ಆಗಿದ್ದಾಳೆ ನೋಡಿ. ಇಲ್ಲಿ ಅವಳಿಗೆ ಹಬ್ಬದ ಬಟ್ಟೆ ಹಾಕಬೇಕು. ಹಬ್ಬದ ಬಟ್ಟೆ ಹಾಕೊಳ್ಳೋಕೆ ಅವಳು ರೆಡಿ ಇಲ್ಲ. ಹೆಂಗೆ ಓಡೋಗ್ತಿದ್ದಾಳೆ ನೋಡಿ. ಹಿಂಗೆ ಇರ್ತೀನಿ ನೀನು, ಹಿಂಗೆ ಇರ್ತೀಯಾ? ಒಳಗೋಗು ಆಯ್ತು ಡ್ರೆಸ್ ಹಾಕಲ್ಲ. ಹೈಫೈ ಮಾಡು. ಹೈಫೈ. ಎಸ್ ಉಮ್ಮ. ಡಾಗ್ ಹೆಂಗ್ ಬಗಳುತ್ತಮ್ಮ? ಡಾಗ್ ಹೆಂಗ್ ಬಗಳುತ್ತೆ? ಬೆಕ್ಕು 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 ಬೆಕ್ಕು. ರೆಡಿ? ಬೆಕ್ಕಿಂಗೆ ಅವಳ ಜೊತೆ ಮಾತಾಡ್ತಿದ್ರೆ ಅವಳ ಆಟ ತುಂಟಾಟಗಳು ನೋಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
ಸಿಕ್ಕಾಪಟ್ಟೆ ಬೆಸ್ಟ್ ಟೈಮ್ ಅಂದರೆ ಅಷ್ಟು ದಿನದ ಸ್ಟ್ರೆಸ್ನ ನಂಬರೀಷ ಜಸ್ಟ್ ಕೇವಲ 10 ನಿಮಿಷದಲ್ಲಿ ಮರೆಸ್ಬಿಡ್ತಾಳೆ. ಅಷ್ಟು ಖುಷಿ ಕೊಡ್ತಾಳೆ ನಮಗೆ. ಆ್ಯಕ್ಚುಲಿ ಅವಳ ಜೊತೆ ಮಾತಾಡ್ತಿರ್ಬೇಕು ಅನಿಸುತ್ತೆ. ಆ್ಯಂಡ್ ನಮ್ಮ ತಂಗಿ ಮನೇಲಿ ಇನ್ನೂ ಸೂಪರಾಗಿ ದೇವ್ರನ್ನ ಕೂರಿಸಿದ್ರು, ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಇವ್ರಿಗೆ ಡ್ರೆಸ್ ಹಾಕ್ಸ್ತೀವಿ. ಡ್ರೆಸ್ ಹಾಕ್ಸ್ತಿದಾ? ಡ್ರೆಸ್ ಹಾಕ್ಸಿದ್ರಿ ಬೇಡವಾ? ಡ್ರೆಸ್ ಬೇಡವಾ ರಿಷಾ? ಬೇಡವಾ? ನಂತರ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನನ್ನ ಹೆಂಡತಿ ಫ್ರೆಂಡ್ ಮನೆಗೆ ಹೋದ್ವಿ. ಬನ್ನಿ ಹೋಗೋಣ. ಸೊ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹರ್ಷಿತಾಗ ಅವ್ರ ಮನೆ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಇಷ್ಟಪಡೋ ಮನೆ, ಎಸ್ಪೆಷಲಿ ಹರ್ಷಿತಾ ಅವ್ರ ಪೇರೆಂಟ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡೋಣ ಅವ್ರ ಮನೆ ಹೆಂಗೆ ಮಾಡ್ತಿದ್ದಾರೆ. ನಾನು ಬರ್ತೀನಿ, ಒಟ್ಟಿಗೆ ಹೋಗ್ಬೇಕಂತ, ತಡೀರಿ. ಒಟ್ಟಿಗೆ ಹೋಗೋಣ. ಹಾಯ್ ಗೌರವ್. ಇದೆ ನಾನು ಒಟ್ಟಿಗೆ ಅಂದ್ಬಿಟ್ಟು ನೀನು ಒಬ್ಳೆ ಹೋದಲ್ಲಿ ದಡ್ಡಿ ಬಾ. ಜಾಮಾಕ್ ಹಾಯ್ ಆಂಟಿ, ಹ್ಯಾಪಿ ಅವಳ ಎರಡನೇ ತವರು ಮನೆಗೆ ಬಂದು ಪೂಜೆ ಮಾಡ್ತಿದ್ದಾಳೆ. ಮಾಡು ಹೆಂಡ್ತಿ. ಇಬ್ರು ಹಾಕ್ಬೇಕು ಅಕ್ಷತೆ. ಹೌದಾ? ಬರ ಮಗ. ಎಲ್ಲರೂ ಇದೇ ಹೇಳ್ತಿದ್ದಾರೆ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ನಮ್ಮಿಬ್ರು ಕಪ್ಪಲ್ನ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಲವ್ ಮಾಡ್ತೀರಿ. ಬಾಯ್ಲಿ, ನಮ್ಮನ್ನ ಜಾಸ್ತಿ ಲವ್ ಮಾಡೋದಂದ್ರೆ ನನ್ನ ತಂಗಿ ಹರ್ಷಿತಾ. ನಾನಂದ್ರೆ ಅವಳು ಸಿಕ್ಕಾಪಟ್ಟೆ ಇಷ್ಟ. ಏನು ಇಷ್ಟ ಇಲ್ಲ. ಇವಳು ಇಷ್ಟಪಡ್ತಾಳೆ ಇಲ್ವೋ, ಒಂದು ಪೀಸು ಕೊಡಿದ್ರೆ ನಮ್ಮ ಮನೇಲಿ ಯಾವಾಗಲೂ ಪೀಸ್ ತಿನ್ನಿ ಅನ್ನೋ ಒಂದು ಪೀಸ್ ಫ್ಯಾಮಿಲಿ ಇದೆ. ಇಲ್ಲಿ ತೋರಿಸ್ತೀವಿ ನಮ್ಮ ಆಂಟಿ. ಹಾಯ್ ಆಂಟಿ. ಆಕ್ಚುಲಿ ಇವ್ರ ಮನೆ ಅಲ್ಲ, ನಮ್ಮ ಮನೆ. ಮೊನ್ನೆ ತಾನೇ 1.5 kg ಹಾಕಿದ್ದಾರೆ. ಇವ್ರ ಮನೆ ಇದ್ದಾಗಲ್ಲ ನಮ್ಮ ಮನೆ ಇದ್ದಂಗೆ ನಾವು ಎಷ್ಟು ಜಾಲಿಯಾಗಿರ್ತೀವಿ. ಆಂಟಿ, ಈ ವರಮಹಾಲಕ್ಷ್ಮಿ ಹಬ್ಬ ಏನು ಹೇಳಕ್ ಇಷ್ಟಪಡ್ತೀವಿ? ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನು? ಏನ್ ಹೇಳಿ? ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನು? ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಸಂತೋಷ ಆಗುವಂತ ಒಂದ್ ಹಬ್ಬ. ಗಂಡ್ ಮಕ್ಳಿಗೆ ದುಃಖ ಆಗುತ್ತಾ? ಹೆಣ್ಮಕ್ಳಿಗೆ ಮಾತ್ರ ಏನಕ್ಕೆ ರಿಟರ್ನ್ ಗಿಫ್ಟ್ ಮತ್ತೆ ಅರ್ಶಿನ ಕುಂಕುಮ ಕೊಡ್ತೀರಾ? ಗಂಡ್ ಮಕ್ಳಿಗೆ ಏನಿಲ್ಲ, ಯಾಕೆ? ಗಂಡ್ ಮಕ್ಳಿಗೆ ಏನಕ್ಕೆ ಅಂತ ಗೊತ್ತಿಲ್ಲ ಕಣ. ನೋಡಿದ್ರಲ್ಲ, ಎಲ್ಲರೂ ವರಮಹಾಲಕ್ಷ್ಮಿ ಮಾಡ್ತೀರಾ, ಏನಕ್ಕೆ ಈ ತರ ಇದೆ ಕಾನ್ಸೆಪ್ಟ್ ಅಂತ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್. ಏನೋ ಗೊತ್ತಿಲ್ಲದ್ರೆ ಒಬ್ಳು ಬರ್ತಾಳೆ. ಒಂದು ನಿಮಿಷ ಹೇಳಿ. ಮೇನ್ ಬಿಕಾಸ್ ನಮಗೆ ಅರಿಶಿನ ಕುಂಕುಮ ಎಷ್ಟು ಇಂಪಾರ್ಟೆಂಟ್, ನಾವು ಅದನ್ನ ಎಷ್ಟು ಕಾಪಾಡ್ಕೊಳ್ತೀವೋ ಅಷ್ಟು ಗಂಡನ ಆಯುಷ್ ಆರೋಗ್ಯ ಎಲ್ಲ ವೃದ್ಧಿ ಆಗತ್ತೆ ಅಂತ ಅದನ್ನ ನಾವು ಪಾಲಿಸ್ತೀವಿ. ಅದನ್ನ ನಾವು ಪಾಲಿಸ್ತೀವಿ. ಬೆಳಗ್ಗೆ ಗೂಗಲ್ ಮಾಡ್ಕೊಂಡು ನೀಟಾಗಿ ಸರ್ಚ್ ಮಾಡ್ಕೊಂಡು ಹೌದು. ಮದುವೆ ಆದ್ಮೇಲೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ್ಲೂ ಇದೇ ತರ ಖುಷಿಯಾಗಿರ್ಲಿ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ, ಹಂಗೆ ಅದು ಸಕ್ಸಸ್ ಆಗ್ಲಿ, ಇವ್ರಿಬ್ರಿಗೂ ಒಳ್ಳೇದಾಗ್ಲಿ. ಮೇಲ್ ಹೋಗ್ತಾ ಮರಿಬೇಡಿ. ಇಷ್ಟು ಮೇಲೆ ಹೋಗಿದ್ರು ನಾನು ನಿಮ್ಮನ್ನ ಮರ್ತಿಲ್ಲ ಅಂದ್ರೆ ನಾನು ಇನ್ನ ಏನು ಮೇಲೆ ಹೋಗ್ಲಿ. ಯಾಕೆ ಹೇಳಿ? ನಿಮ್ಮ ಪ್ರೀತಿನೇ ನಾನು ಮೇಲೆ ಹೋಗ್ಸುತ್ತೆ. ನಿಮ್ಮ ಪ್ರೀತಿಯು ಅವಳು ಹೇಳ್ತಾಳೆ, ಅವಳು ಹೊಟ್ಟೆ ಕಿಚ್ಚ, ಅವಳು ಹೊಟ್ಟೆ ಕಿಚ್ಚ ಜಾಸ್ತಿ. ಸೊ ನೋಡಿದ್ರಲ್ಲ, ಸೊ ಹೆಂಗೆ ವರಮಹಾಲಕ್ಷ್ಮಿ ಕೂರಿಸಿದಾರೆ ಅಂದರೆ ತುಂಬ ಚೆನ್ನಾಗಿ ಕೂರಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜನಮ್ಮ ನೀನೇನಾದ್ರು ಹೇಳೋದಿದೆಯಾ? ಏನಿಲ್ಲ, ಎಲ್ಲರ ಮನೇಲಿ ಲಕ್ಷ್ಮಿ ತಾಂಡವ, ಎಲ್ಲರ ಮನೆಗೂ ಲಕ್ಷ್ಮಿ ಬರಲಿ, ಎಲ್ಲರೂ ಖುಷಿಯಾಗಿ ಹ್ಯಾಪಿ ಆಗಿರಲಿ. ಇಲ್ಲ ಎಷ್ಟೋ ಜನ ಇರ್ತಾರೆ, ಬಟ್ ನಾನಿಲ್ಲ ಖುಷಿಯಾಗಿ. ನಿನ್ನ ಮದುವೆ ಆಗಿದ್ದೀನಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೆಣ್ಮಕ್ಳಿಗೆ ಅಳಿಸ್ಬಾರ್ದು. ಅಯ್ಯೋ, ಇದಕ್ಕೆ ಅಳಿಸ್ತಲ್ಲ ನನಗೆ. ಹೇಳು. ಒಂದು ಚೂರು ಅಳಲ್ವಾ? ಅವಳು ಇವತ್ತು ರಾಣಿ ಥರ ಇರಲಿ ಅಂತ ಅವಳಿಗೊಂದು ಗಿಫ್ಟ್ ಮಾಡಿದ್ದೀನಿ. ಹೇಳಿ. ಕಾಲುಂಗ್ರ. ಆಮೇಲೆ ಇಯರಿಂಗ್. ಮತ್ತೆ ಸ್ಯಾರಿ ಇವಾಗ ಬರ್ತಾನೋ ಸ್ಯಾರಿ ಕೊಡಿಸ್ತೆ. ಇನ್ನೇನ್ ಮಾಡ್ಲಿ, ಇನ್ನೇನ್ ಮಾಡಕ್ ಒಬ್ಬ ಗಂಡ ಏನ್ ಮಾಡ್ಬೋದು? ಥ್ಯಾಂಕ್ಸ್ ಚೀನಾ, ಥ್ಯಾಂಕ್ ಯು. ನೋಡಿ ಪಲ್ಲಿ ಆಮೇಲೆ ಅರ್ಶಿನ ಕುಂಕುಮನ ತಗೊಂಡ್ಲು. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ನಿಜವಾಗ್ಲೂ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸ್ವೀಕರಿಸ್ತಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮಗೆ. ಅಲ್ಲಿಂದ ನಾವು ಮಾನ್ಸಕ್ಕ ಮನೆಗೆ ಹೋದ್ವಿ. ಇಲ್ಲ, ಈಗ ಹಾಕ್ಬೇಕು. ನೀನ್ ಮಾತ್ರ ಹಾಕೊಂಡು ಎಂಟಿಗೆ ಹಾಕಿಲ್ವಲ್ಲೋ, ಬಿಚ್ಕೊಡೋ. ಅದಕ್ಕೋಸ್ಕರ ಇವನು ಹೇಳ್ಬಿಟ್ಟ ಆಷಾಢ ತರದ್ ಬೇಡ ಅಂತ. ಶಿವಣ್ಣ ಚೆನ್ನಾಕು ಎಂಟಿಗೆ ಅಣ್ಣ, ಅವಳೇ ಒಂದು ಚಿನ್ನ. ಯಾಕಣ್ಣ ಚೀನು? ಒಂದು ನಿಮಿಷ ಹೇಳ್ತಿದ್ದೆ, ಹೇಳ್ಕೊಂಡಿದ್ದೀನಿ. ಎಲ್ಲ ಫುಲ್ ಡ್ಯಾನ್ಸ್ ಮಾಡೋದು.
ಈ ಡ್ಯಾನ್ಸ್ ಎಲ್ಲ ಇದೆಯಾ ಹ್ಞೂ ಡಿಜೆ ಹ್ಞೂ ಯಾವ ಸಾಂಗ್ ಹಾಕ್ತೀರಾ ಯಾವ್ದು ಬೇಕು ನಿಂಗೆ ಸಕ್ಕದ ಮಸ್ತಿ ಸಾಂಗ್ ಹಾಕಿ ದೇವ್ರಿಗೆ ಎದುರುಗಡೆ ಮಸ್ತಿ ತಪ್ಪಾಯ್ತಾನು ಬಸ್ಕಿ 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 ಹೊಡಿ ನಾನೇ ನೋಡ್ಸ್ಕೊತಾ ಇದ್ದೀನಿ ಅಣ್ಣ ಬೇಡ ಅಣ್ಣ ಊಟದಲ್ಲಿ ಮಾವು ದೇವ್ರು ಫುಲ್ ಆಗಿದೆ ಒಂದು ಮೂಸು ಮೂಸು ಏನು ಮೂಸು ಬಿಸಿ ಇದೆ ಹೋಳಿಗೆ ನಿಜವಲ್ಲ ಬೇಡ ನೀನ್ ಪ್ರೀತಿ ಕೊಡೋಣ ಸಾಕು ಇದೇ ಪ್ರೀತಿ ನನಗೆ ಅದನ್ನ ಬಿಡಮ್ಮ ಬೇಡ ಅಂತ ಬಿಡು ಊಟ ಶಿವು ಮತ್ತು ಮಾನ್ಸಣ್ಣನ ಮನೇಲಿ ಇದ್ದೀನಿ ನಿಜವಲ್ಲೂ ಖುಷಿ ಆಗುತ್ತೆ ಒಂದು ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಇದ್ದೀನಿ ಆ್ಯಂಡ್ ನಮ್ಮ ವಿನ್ನರ್ ಸಾಂಬಾರು ಕುಡಿತಾರೋ ಹಿರಣ ವಿನ್ನರ್ ನಮ್ಮ ಮಾನ್ಸಾಕ ಆ ನಗು ಹಂಗೆ ಇಲ್ಲಿ ಹೋಳಿಗೆ ಸಾಂಬಾರು ಮಾನ್ಸಾಕ ಮೇಲೆ ಕೂರಿಸಿದ್ದಾರೆ ಎಷ್ಟು ಚೆಂದಾಗಿ ನೀಟಾಗಿ ಕೂರಿಸಿದ್ದಾರೆ ನೋಡ್ಬೋದು ಸಖತ್ತಾಗಿ ಕೂರಿಸಿದ್ದಾರೆ ಲಾಸ್ಟಲ್ಲಿ ಮಾನಸಕ ಮನೆಗೆ ಹೋದಾಗಲೇ ನಾವು ಅರ್ಧ ಸುಸ್ತಾಗ್ಬಿಟ್ಟಿದ್ವಿ ಇನ್ನು ಯಾವ ಮನೆಗೆ ಕರೆದ್ರೂ ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾವಿದ್ವಿ ಆ್ಯಕ್ಚುಲಿ. ಸೊ ಕೊನೆಯದಾಗಿ ಎಲ್ಲರೂ ಮನೆಗಳಿಗೂ ಹೋಗಿದ್ದೀವಿ. ಅಂದರೆ ಯಾರ ನಮ್ಮನ್ನು ಕರೆದಿದ್ರು ಯಾರಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅವರೆಲ್ಲರೂ ಮನೆಗೂ ನಾವು ಹೋಗಿದ್ದೀವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಈಗ ಸಮಯ ಬಂದ್ಬಿಟ್ಟು 10:30 ಹತ್ತತ್ರ 11 ಗಂಟೆ ಆಗಿದೆ. ಸೊ ತುಂಬ ಟೈಮ್ ಆಗಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವಿಬ್ಬರು ಆ್ಯಂಡ್ ಎಲ್ಲರೂ ಮನೆಗಳಿಗೂ ಹೋಗಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಫುಟೇಜಸ್ಗಳನ್ನ ತೊಗೊಂಡಿದ್ದೀವಿ. ಆ್ಯಂಡ್ ಭಯ ಏನಪ್ಪ ಅಂತಂದರೆ ಕೆಲವು ಮನೆಗಳಲ್ಲಿ ಮುಜುಗರ ಇರ್ತಾರೆ, ಅವರು ವಿಡಿಯೋ ತಗೊಳ್ಬೋದಾ ಇಲ್ವಾ ಅಂತ. ಬಟ್ ಆದರೂ ಹಂಗೋ ಹಿಂಗೆ ಮಾಡಿ ಧೈರ್ಯವಾಗಿ ತೊಗೊಂಡಿದ್ವಿ. ಸೊ ಜಾನಮ್ಮ, ಈ ವರಮಹಾಲಕ್ಷ್ಮಿ ಹಬ್ಬ ನಿನಗೆ ಎಷ್ಟು ಸ್ಪೆಷಲ್ ಅನಿಸ್ತು? ನಾನು ಆಮೇಲೆ ಕೇಳೋದು ಮಾಡ್ತದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ನಿಸ್ತು. ಬಿಕಾಸ್ ಮದುವೆ ಆದಮೇಲೆ ಅಲ್ವಾ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಮನೆಗೆ ಹೋಗಬೇಕು, ಇಷ್ಟೊಂದು ಮನೆಗೆ ಇಬ್ಬರೂ ಹೋಗಿ ಅರ್ಶಿನ ಕುಂಕುಮ ತೊಗೊಂಡ್ಮೇಲೆ. ಬಿಕಾಸ್ ಒಂದೊಂದು ಮನೆ ಒಂದೊಂದು ಮೂಲೆಯಲ್ಲಿದೆ. ಬೆಂಗಳೂರು ಅಂದಮೇಲೆ ಗೊತ್ತಲ್ವಾ, ಒಂದು ಕಡೆ ಲೊಕೇಶನ್ ಹೋಗ್ಬೇಕಂದ್ರೆ 1 hour 1.5 hour ಬೇಕೇ ಬೇಕು. ಸಿಕ್ಕಾಪಟ್ಟೆ ಫುಲ್ ಟಯರ್ಡ್ ಆಗಿದೆ. ಹಂಗೆ ನಂಗಂತೂ ಹೋಗಿದ ತಕ್ಷಣ ಹಂಗೆ ಮಲ್ಕೊಂಡ್ಬಿಡೋಣ. ನೀವು ಹೋಗಿದ ತಕ್ಷಣ ಬಿತ್ಕೊಂತೀಯ, ನಾನು ಹೋಗಿದ ತಕ್ಷಣ ಈ ವಿಡಿಯೋನ ಎಡಿಟ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೇದು ತರಲಿ ಆ್ಯಂಡ್ ಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೇಲಿ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ ಭಗವಂತ ಅಂತ ನಾವಿಬ್ಬರು ನಮ್ಮಿಬ್ಬರು ದಂಪತಿಗಳು ನಿಮಗೆ ಯಾವಾಗಲೂ ವಿಶೇಷಗಳನ್ನ ತಿಳಿಸ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ನೀವು ಮಾಡಬೇಕಾಗಿರೋದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.